ನಮ್ಮ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಏನಾಯ್ತು ನಿನ್ಗೆ? ಯಾಕೆ ಕಿರಿಚ್ತಾ ಇದ್ಯಾ? ನಾನು ಹೀಗೆ ಮಾತಾಡ್ದು ಮಾಮ್. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ವಾಯ್ಸ್ ರೈಸ್ ಮಾಡ್ತಾನೆ ಇದ್ದೀರಾ. ನನ್ನ ಶಿವಾನಿ ಪೂಜೆಗೆ ಅದು ಯಾವ ಅಡ್ಡ ಬಂದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ವಿಕ್ರಮ್, ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರೋ ತ್ರಿಶೂಲೆ ನನ್ನ ಗಂಡ. ನಮ್ಮಿಬ್ಬರನ್ನ ಯಾರಿಂದಲೂ ದೂರ ಮಾಡಕ್ ಆಗೋದಿಲ್ಲ. ಇನ್ನೇನು ಯಾಗ ಮುಗಿತಾ ಬಂತು, ಪೂರ್ಣ ಆದ್ರೆ ಅಷ್ಟೇ ಸಾಕು. ಏನು ತೊಂದರೆ ಆಗಲ್ಲಪ್ಪ, ಖಂಡಿತ ಆಗತ್ತೆ. ಆಗಲ್ಲ. ಆಗದಕ್ಕೆ ನಾನು ಬಿಡೋದು ಇಲ್ಲ. ನನಗೆ ಅನ್ಯಾಯ ಮಾಡಿ ಖುಷಿಯಾಗಿರೋದಕ್ಕೆ ನಾನು ಬಿಡಲ್ಲ. ತ್ರಿವಿಕ್ರಮ್, ಮಾಮ್, ನನ್ನನ್ನು ತಡಿಬೇಡಿ. ಪೂಜೆ ನಿಲ್ಬಾರ್ದು ಅಂತ ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತು ಅಲ್ವ ಅವನ್ಗೆ? ಈ ಪೂಜೆ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ಹೇಯ್, ಒಂದ್ಸರಿ ಅರ್ಥ ಆಗೋದಿಲ್ಲ ನಿನಗೆ? ಎಲ್ರ ಮುಂದೆ ಅವಮಾನ ಆಗ್ಬಾರ್ದು ಅಂತ ನಿನ್ನ ಆಚೆ ಕರ್ಕೊಂಡು ಹೋದೆ, ಮತ್ತೆ ಒಳಗೆ ಬಂದಿಗೆಲ್ಲ. ಕರೆಕ್ಟಾಗಿ ಕೇಳಿಸ್ಕೊ, ನನ್ನ ಶಿವಾನಿ ಪೂಜೆಗೆ ಅದು ಯಾವ ಅಡ್ಡ ಬಂದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ಹೇ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ತ್ರಿವಿಕ್ರಮ್, ಬಿಡ್ರೋ. ಪೂಜೆನ ಹಾಳು ಮಾಡ್ಬಿಟ್ಟಿಯಲ್ಲೋ, ಎಷ್ಟು ಧೈರ್ಯ ನಿನಗೆ? ಹೋಗ ಆಚೆ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಹರ ಹರ ಜಯ ಜಯ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾರುದ್ರಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮೇಶ್ವರನು ಪ್ರಸನ್ನನಾಗಿ ತನ್ನ ಶಕ್ತಿಯನ್ನು ಕಳಿಸಿದ್ದಾನೆ. ಪರಮೇಶ್ವರನು ಏನನ್ನೋ ಹೇಳಲು ಯತ್ನಿಸಿದಂತಿದೆ. ಏನದು? ಯಾವುದಾ ಸಂದೇಶ? ಮೊದಲು ತಿಳಿದುಕೊಳ್ಳಬೇಕು. ಓಂ ನಮಃ ಶಿವಾಯ. 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 ಇವನು ತ್ರಿಶೂಲ್. ಇವನು ಏಕೆ ಗೋಚರಿಸುತ್ತಿದ್ದಾನೆ? ಪರಮೇಶ್ವರ ನನಗೆ ಏನು ಹೇಳಲು ಹೊರಟಿದ್ದಾನೆ? ನನಗೆ ಏನು ಅರ್ಥವಾಗುತ್ತಿಲ್ಲ ಪರಮೇಶ್ವರ.
ಈ ಮಹಾರುದ್ರ ಯಾಗದಿಂದ ಆದಿಶೇಷ ಮತ್ತು ಶಿವನಿಗೆ ಒಳಿತಾಗುತ್ತದೆ ಎಂದುಕೊಂಡಿದ್ದೆ. ಆ ನಿನ್ನ ಮಹಾಶಕ್ತಿಯನ್ನು ಅವರಿಗೆ ತಲುಪಿಸಬೇಕೆಂಬುದು ನನ್ನ ಆಶಯವಾಗಿತ್ತು. ಆದರೆ ಆ ರೀತಿ ಆದಂತೆ ಕಾಣುತ್ತಿಲ್ಲ. ನನ್ನ ಮನಸ್ಸಿನಲ್ಲಿ ಶಿವನಿಗೆ ಮೋಸ ಮಾಡಿ ಅವಳ ಕತ್ತಿಗೆ ಮಾಂಗಲ್ಯ ಧಾರಣೆ ಮಾಡಿದ ಈ ಸಾಮಾನ್ಯ ಮನುಷ್ಯ ತ್ರಿಶೂಲನ ಬಿಂಬ ಮೂಡುತ್ತಿದೆ. ಏನಿದರ ಅರ್ಥ ಮಹಾದೇವ? ಪರಮೇಶ್ವರರು ಕಳಿಸಿದ ಸಂದೇಶ ಮೊದಲ ಬಾರಿಗೆ ನನಗೆ ನಿಗೂಢವಾಗಿ ಭಾಸವಾಗುತ್ತಿದೆ. ಏನಿದರ ಮರ್ಮ ಮಹಾದೇವ? ಆದಿಶೇಷ ತ್ರಿವಿಕ್ರಮ ಅಲ್ಲ, ತ್ರಿಶೂಲ್. ಇದ್ದು ಮಜಾ ಅಂದ್ರೆ ಅಳಿಮಯ್ಯ ಒಳ್ಳೆ ಕೆಲಸನೇ ಮಾಡ್ದ. ಅಳಿಮಯ್ಯ ತ್ರಿಶೂಲಿ ಬಾಸೋದನ್ನ ವಿಡಿಯೋ ಮಾಡಿ ಇಟ್ಕೊಳ್ಬೇಕು. ಅವಾಗ ನೋಡು ಮಜಾ ತಗೋಬಹುದು. ತ್ರಿವಿಕ್ರಮ್, ನಿನಗೆ ಅವನ ಬಗ್ಗೆ ಮಾತಾಡೋದಕ್ಕೆ ಯಾವ ಹಕ್ಕು ಇಲ್ಲ. ಅವನ ಮೇಲೆ ಕೈ ಮಾಡ್ತೀಯ? ಎಷ್ಟೋ ಧೈರ್ಯ ನಿನ್ಗೆ? ಶಿವಾನಿ, ನೀನು? ಹೌದು, ನಾನೇ ಕೇಳ್ತಾ ಇರೋದು. ಅವನ ಮೇಲೆ ಯಾಕೆ ಕೈ ಮಾಡ್ದೆ? ನನಗೆ ಅಡ್ಡ ಬಂದು ಪೂಜೆನ ಹಾಳು ಮಾಡಿದ್ದು ಅವನಲ್ಲ, ನೀನು. ನಾನು ಪೂಜೆನ ಸಂಪೂರ್ಣ ಮಾಡ್ಬೇಕು ಅಂತ ಅವನು ಎಷ್ಟು ಕಷ್ಟ ಪಡ್ತಿದ್ದ ಗೊತ್ತಾ? ನೀನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಶಿವಾನಿ, ಅವನ್ ಪರವಾಗಿ ಮಾತಾಡ್ಬೇಡ. ಅವನ್ ನಮ್ಮಿಬ್ಬರನ್ನು ದೂರ ಮಾಡಿದ್ದಾನೆ, ನಮ್ಮಿಬ್ಬರಿಗೂ ಮೋಸ ಮಾಡಿದ್ದಾನೆ. ಮೋಸಗಾರ ಅವನು. ತ್ರಿಶೂಲ್ ಮೋಸಗಾರ ಅಲ್ಲ. ಅವನು ಯಾರನ್ನ ಪ್ರೀತಿಸ್ತಾ ಇದ್ನೋ ಅವಳನ್ನೇ ಪಡ್ಕೊಂಡಿದ್ದಾನೆ. ಅವನು ವೀರ. ಶಿವಾನಿ, ನಿಮ್ಮನ್ನ ಲವ್ ಮಾಡ್ತಾ ಇದ್ದಿದ್ದು ನಾನು, ತ್ರಿಶೂಲ್ ಅಲ್ಲ. ಅದು ಆಗ ಒಂದ್ ಹೆಣ್ಣಿಗೆ ಒಂದ್ಸತಿ ಮದುವೆ ಆದ್ರೆ ಮುಗೀತು. ಅವಳಿಗೆ ಯಾರ್ ತಾಳಿ ಕಟ್ಟಿರ್ತಾನೋ ಅವನೇ ಅವಳ ಸರ್ವಸ್ವ. ಶಿವಾನಿ ಅವರೇ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನಗೆ ನೀವೇ ಎಲ್ಲ. ತ್ರಿವಿಕ್ರಮ್, ನಾನು ಮತ್ತೆ ಕೈ ಮಾಡೋ ಹಾಗೆ ಮಾಡ್ಬೇಡ. ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರೋ ತ್ರಿಶೂಲ ನನ್ನ ಗಂಡ.
ನಮ್ಮಿಬ್ರನ್ನ ಯಾರಿಂದಲೂ ದೂರ ಮಾಡಕ್ ಆಗೋದಿಲ್ಲ. ಒಂದು ಕ್ಷಣ ನನ್ನ ಕಣ್ಣ ಮುಂದೆ ಕಾಣಿಸ್ಕೋಬೇಡ. ಹೋಗು ಹೋಗು, ಹೊರಟೋಗು. ಶಿವಾನಿ, ತ್ರಿಶೂಲ್, ನಮ್ಮಿಬ್ರು ಪ್ರೀತಿ ಆ ಶಿವ ಕೊಟ್ಟಿರೋ ಭಿಕ್ಷೆ. ಮೊದಲು ಅವನ ಆಶೀರ್ವಾದ ತಗೋಬೇಕು. ಬಾ. ತ್ರಿಶೂಲ್ ತಗೋ, ಪರಮೇಶ್ವರನ್ಗೆ ಹೂವು ಹಾಕಿ ಪೂಜೆ ಮಾಡು. ಪರಮೇಶ್ವರ, ಏನಿದು? ಆದಿಶೇಷನೇ, ಶಿವಾನಿಯನ್ನು ಮದುವೆಯಾಗಿರುವ ತ್ರಿಶೂಲನೇ ಆದಿಶೇಷನ ಮರುಜನ್ಮ. ಇದನ್ನೇ ಪರಮೇಶ್ವರನ ಆಟ ಎನ್ನುವುದು. ಶಿವಾನಿಗೆ ಸತ್ಯಾಂಶವು ತಿಳಿಯದೆ ತ್ರಿಶೂಲನನ್ನು ದ್ವೇಷ ಮಾಡುತ್ತಾ ತನ್ನ ಜೀವನವನ್ನು ನೆನೆಸಿಕೊಳ್ಳುತ್ತಾ ಒದ್ದಾಡುತ್ತಿದ್ದಾಳೆ. ಶಿವಾನಿ ಪರೀಕ್ಷೆ ಮಾಡಿದಾಗ ತ್ರಿಶೂಲನಲ್ಲಿಯೂ ಆದಿಶೇಷನ ಗುಣಗಳು ಗೋಚರಿಸಿದಾಗ ನಾನು ಎಚ್ಚೆತ್ತುಕೊಳ್ಳಬೇಕಿತ್ತು. ನಾನು ಹಾಗೆ ಮಾಡಲಿಲ್ಲ. ನಮ್ಮಿಂದಾದ ತಪ್ಪನ್ನು ಆ ಸಾಕ್ಷಾತ್ ಪರಮೇಶ್ವರನೇ ಸರಿಪಡಿಸಿದ್ದಾನೆ. ಪರಮೇಶ್ವರ, ಆದಿಶೇಷನನ್ನು ಪಡೆಯುವ 23 ಸಂವತ್ಸರಗಳ ಹೋರಾಟಕ್ಕೆ ನಿನ್ನಿಂದ ನ್ಯಾಯ ದಕ್ಕಿದೆ. ಶಿವಾನಿಯು ಭೂಲೋಕಕ್ಕೆ ಯಾರನ್ನು ಪಡೆಯಲು ಹೋದಳೋ ಅವನನ್ನೇ ಪಡೆದಿದ್ದಾಳೆ. ಜನ್ಮದ ಪ್ರೀತಿ ಒಂದಾಗಿದೆ. ಪ್ರೀತಿ ಗೆದ್ದಿದೆ. ಎಲ್ಲವೂ ನಿನ್ನಿಂದ. ಸದಾ ನಾಗಲೋಕಕ್ಕೆ ಒಳಿತನ್ನೇ ಮಾಡುವ ಮುಖಂಡನೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ಶಿವಾನಿ, 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 ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸುಸ್ತಾಗಿ ಹೀಗಾಗಿರುತ್ತೆ. ಅವ್ರಿಗೆ ಜ್ಞಾನ ತಪ್ಪಿದೆ ಅನ್ಸುತ್ತೆ. ಶಿವಾನಿನ ಮನೆ ಕರ್ಕೊಂಡು ಹೋಗು, ಅವಳಿಗೆ ರೆಸ್ಟ್ ಬೇಕು. ಹೌದು ತ್ರಿಶೂಲ್, ಕರ್ಕೊಂಡು ಹೋಗು, ನಾವು ಆಮೇಲೆ ಬರ್ತೀವಿ. ಆದಿಶೇಷನ ಬಗ್ಗೆ ನನಗೆ ತಿಳಿದಿರುವಂತೆ ಶಿವಾನಿಗೂ ತಿಳಿದಿರಬೇಕಲ್ಲವೇ? ಶಿವಪೂಜೆಯನ್ನು ಮಾಡಿದರೆ ಆ ಪರಮೇಶ್ವರನ ದಿವ್ಯ ಶಕ್ತಿ ಅವಳನ್ನು ತಲುಪಿರುತ್ತದೆ. ಹಾಗಾದರೆ
ಶಿವಾನಿಯ ಎಲ್ಲ ಶಾಪಗಳು ವಿಮೋಚನೆಗೊಳ್ಳುತ್ತದೆ. ಅವಳು ನಾಗಲೋಕಕ್ಕೆ ಬರಬೇಕಿತ್ತು. ಏಕೆ ಬಂದಿಲ್ಲ? ಶಿವಪೂಜೆ ಮಾಡುವುದನ್ನು ಮರೆತು ಬಿಟ್ಟಳೆ. ಅದು ಸಾಧ್ಯವಿಲ್ಲ. ಆ ಪರಮೇಶ್ವರನ ಆರಾಧನೆಯಲ್ಲಿ ಶಿವಾನಿಯನ್ನು ಮೀರಿಸೋರು ಯಾರೂ ಇಲ್ಲ. ಅವಳು ಮರೆಯೋದು ಅಸಾಧ್ಯ. ಆದರೂ ಶಿವಾನಿಯ ಯಾವ ವಿಚಾರವೂ ನನಗೆ ಗೋಚರಿಸುತ್ತಿಲ್ಲ. ಯಾರಾದರೂ ಅವಳ ಪೂಜೆಗೆ ಅಡ್ಡಿಪಡಿಸುತ್ತಿರಬಹುದೇ? ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಿಲ್ಲ. ಏನು ಮಾಡಲಿ ಪರಮೇಶ್ವರ? ಅವರಿಬ್ಬರು ಒಂದಾಗಲೇಬೇಕು. ಶಿವಾನಿಯ ನೋವುಗಳಿಗೆ ಪರಿಹಾರ ಸಿಗಲೇಬೇಕು. ಶಿವಾನಿಯನ್ನು ಆದಿಶೇಷ ತೋಳು ಕೈಯಲ್ಲಿ ಜೋಪಾನವಾಗಿ ನೋಡಿಕೊಳ್ಳುವಂತೆ ಮಾಡು ಪರಮೇಶ್ವರ. ಶಿವಾನಿ, ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಎಪ್ಸಲ್ಲ, ಹಾಗೆ ಮಲ್ಕೋ. ಪೂಜೆ ಮಾಡಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ನಾನು ನಿಮ್ ಜೊತೆಗೆ ಇದ್ದು ಪೂಜೆ ಕಂಪ್ಲೀಟ್ ಆಗೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದ್ರೆ ಕೊನೆಯ ಕ್ಷಣದಲ್ಲಿ ತ್ರಿವಿಕ್ರಮ್ ಬಂದಿಲ್ಲ, ಹಾಳು ಮಾಡ್ಬಿಟ್ಟ. ನಾನು ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಿಲ್ಲ ಶಿವಾನಿ, ನನ್ನ ಕ್ಷಮಿಸ್ಬಿಡು. ನನ್ನಿಂದ ಮಾತು ಉಳಿಸ್ಕೊಳಕ್ ಆಗದೆ ಇದ್ರು ನೀನು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಎಲ್ರ ಮುಂದೆ ನನ್ನ ಗಂಡ ಅಂತ ಹೇಳಿದ್ಯಲ್ಲ, ನನಗಷ್ಟು ಸಾಕು. ಪೂಜೆ ಕಂಪ್ಲೀಟ್ ಆಗಿದ್ರೆ ನನ್ನ ಆಯಸ್ ವೃದ್ಧಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನೀನು ನನ್ನ ಗಂಡ ಅಂತ ಕರೆದಿಲ್ಲ, ಪಕ್ಕ ಇನ್ನೊಂದು 10 ವರ್ಷ ಜಾಸ್ತಿ ಬದುಕ್ತೀನಿ. ತ್ರಿವಿಕ್ರಮ್ ನನ್ನ ಮೇಲೆ ಕೈ ಮಾಡಕ್ ಬಂದಾಗ ನೀನ್ ಬಂದು ಅವನ್ನ ತಡೆದಿಯಲ್ಲ, ಅದಕ್ಕಿಂತ ಬೇರೆ ಇನ್ನೇನ್ ಬೇಕು ಶಿವಾನಿ ನನಗೆ? ಶಿವಾನಿ, ನಾನು ಈ ಗಳಿಗೆಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಸ್ವರ್ಗನೇ ಕಣ್ಮುಂದೆ ಬಂದಂಗಾಯ್ತು. ನಿನ್ನ ಬಾಯಲ್ಲಿ ಗಂಡ ಅನ್ನೋ ಮಾತು ಬಂದ ಕ್ಷಣನ ಜೋಪಾನ ಮಾಡ್ತೀನಿ, ಯಾವತ್ತೂ ಅದನ್ನು ಕಡಿಯಲ್ಲ. ನೀನು ರೆಸ್ಟ್ ಮಾಡು ಶಿವಾನಿ, ನಾನು ಆಚೆ ಇರ್ತೀನಿ. ತ್ರಿಶೂಲ್, ಶಿವಾನಿ ಎಚ್ಚರ ಆಗೋಯ್ತಾ? ಬಾ ಕೂತ್ಕೋ. ಏನಾಯ್ತು ನನ್ಗೆ? ನಾನೇ ಬಂದು ಇಲ್ಲಿ ಮಲಗಿದ್ದೀನಿ. ಏನಿಲ್ಲ, ಪೂಜೆ ಮಾಡೋದಿಲ್ಲ, ಒಂದ್ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಪೂಜೆ ಸಂಪೂರ್ಣ ಆಯ್ತಾ? ಅದು ಯಾಕೆ ತ್ರಿಶೂಲ್, ಏನಾಯ್ತು? ಅಲ್ಲಿ ತ್ರಿವಿಕ್ರಮ್ ಸ್ವಲ್ಪ ಗಲಾಟೆ ಮಾಡ್ದ, ಕೊನೆಗೆ ನೀನು ತಲೆ ಸುತ್ತ ಬಿದ್ದೆ. ನಾನು ನಿನ್ನ ಕರ್ಕೊಂಬಂದು ಮಲಗಿಸ್ದೆ. ಹೌದಾ? ಪರಮೇಶ್ವರ, ನನ್ನಿಂದ ಪೂಜೆನ ಸಂಪೂರ್ಣ ಮಾಡೋಕ್ಕಾಗ್ಲಿಲ್ವಾ? ಛೇ, ಪೂಜೆಗೆ ಈ ತರದೊಂದು ಅಡ್ಡಿ ಎದುರಾಗುತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ತ್ರಿವಿಕ್ರಮ್ ಯಾಕೆ ಹೇಗೆ ಮಾಡಿದ್ರು? ಏನ್ ಶಿವಾನಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ದೇವಸ್ಥಾನದಲ್ಲಿ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಏನ್ ನಡೀತು? ಏನ್ ಶಿವಾನಿ ಹೀಗೆ ಕೇಳ್ತಾ ಇದೀಯಾ? ನೀನು ನಮ್ಮ ಪ್ರೀತಿ ವಿಷಯದಲ್ಲಿ ಬದಲಾಗ್ತೀಯ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಅಂತ ಅನ್ಕೊಂಡಿರ್ಲಿಲ್ಲ. ಕಡೆಗೂ ಚಾಲೆಂಜ್ ಅಂತ ನಾನೇ ಗೆದ್ದೆ. ಒಟ್ಟಿನಲ್ಲಿ ನಿನಗೆ ನನ್ನ ಪ್ರೀತಿ ಏನು ಅಂತ ಅರ್ಥ ಆಯ್ತಲ್ಲ, ನನಗಷ್ಟು ಸಾಕು. ಏನ್ ಮಾತಾಡ್ತಿದ್ಯಾ ತ್ರಿಶೂಲ್? ಯಾಕೆ ಶಿವಾನಿ,
ನಮ್ಮಿಬ್ಬರು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಿವಾನಿ, ನೀನು ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದೀಯಾ? ನಿನ್ನ ಮನಸ್ಸಲ್ಲಿ ನನಗೆ ಅಂತ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ಯಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀನು ನನ್ನ ಗಂಡ ಅಂತ ಒಪ್ಕೋತೀಯ ಅಂತ ಡೌಟ್ ಇತ್ತು, ಆದ್ರೆ ನನ್ನ ಹೃದಯ ನೀನು ನನ್ನ ಒಪ್ಕೋತೀಯ ಅಂತಾನೆ ಹೇಳ್ತಾ ಇತ್ತು. ಕೊನೆಗೂ ನನ್ನ ಹೃದಯದ ಮಾತೆ ಸತ್ಯ ಆಗೋಯ್ತು.